100 ಡೇಸ್ ವೇಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ ಇದ್ದಿದ್ದು ತೂಕ 81.55. 34 ದಿನ ಡಯಟ್ ಫಾಲೋ ಮಾಡಿದ ಮೇಲೆ 75 kg ಆಗಿದೆ. ಅಂದರೆ 6 kg ತೂಕನ ನಾನು ಯಾವ ರೀತಿ ಕಡಿಮೆ ಮಾಡಿಕೊಂಡೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 100 ಡೇಸ್ ವೇಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 44 ಆಗಿರುತ್ತೆ. ಬೆಳಗ್ಗೆ ಪ್ರತಿನಿತ್ಯ ಕುಡಿಯೋ ಹಾಗೆ ಒಂದು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತಾ ಇದ್ದೀನಿ. ಆಲ್ರೆಡಿ ಈ ಡಿಟಾಕ್ಸ್ ಡ್ರಿಂಕ್ಗಳನ್ನು ಹೇಗೆ ಮಾಡೋದು ಅಂತೇಳಿ ನನ್ನ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಹಳೆ ವಿಡಿಯೋಗಳನ್ನು ಚೆಕ್ಔಟ್ ಮಾಡಿ. ವೇಟ್ ಲಾಸಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ವೇಟ್ ಲಾಸ್ ಪೌಡ್ರ್ ಮಾಡೋದಾಗಿರ್ಬೋದು, ಅಥವಾ ಡಿಟಾಕ್ಸ್ ಡ್ರಿಂಕ್ಗಳಾಗಿರ್ಬೋದು, ಅಥವಾ ಹೆಲ್ದಿ ಬ್ರೇಕ್ಫಾಸ್ಟ್ಗಳಾಗಿರ್ಬೋದು ಹಾಕಿದ್ದೀನಿ. ಚೆಕ್ಔಟ್ ಮಾಡಿ. ವೇಟ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಸೈಸ್ಗಳು ಕೂಡ. ಅದಾದಮೇಲೆ ಬ್ರೇಕ್ಫಾಸ್ಟ್ 8 ಗಂಟೆಗೆ ಮುಗಿಸ್ಕೊಳ್ತೀನಿ. ಸೊ ನಾನಿವತ್ತು ಬ್ರೇಕ್ಫಾಸ್ಟಿಗೆ ತೊಗೊಂಡಿದ್ದು ರಾಗಿ ಮಾಲ್ಟು, ಆಮ್ಲೆಟು, ಸ್ವೀಟ್ ಕಾರ್ನು ಆ್ಯಂಡ್ ಸ್ವೀಟ್ ಪೊಟ್ಯಾಟೊ. ಇದಿಷ್ಟು ಎಲ್ಲ ಥರ ಫೈಬರ್ ಇದೆ, ನ್ಯೂಟ್ರಿಷನ್ಸ್ ಇದೆ, ಪ್ರೋಟೀನ್ ಇದೆ, ಕಾರ್ಬ್ಸ್ ಇದೆ. ಇದೆಲ್ಲ ನಮ್ಮ ಫುಡ್ ಪ್ಲೇಟರಲ್ಲಿ ಇರಬೇಕು. ಅದು ವೆರಿ ಇಂಪಾರ್ಟೆಂಟ್. ಈ ರೀತಿ ಒಂದನ್ನು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಕನ್ವೀನಿಯೆಂಟ್ ಟೈಮ್ ನೋಡಿಕೊಂಡು ನೀವು ಬ್ರೇಕ್ಫಾಸ್ಟನ್ನು ತೊಗೊಳ್ಬೋದು. ನಾನು ಒಂದು 8 ಗಂಟೆ ಹಂಗೆ ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಯಾಕಂದರೆ ಸ್ಕೂಲ್ಗೆ ಹೋಗೋದ್ರಿಂದ ಸಮ್ ಟೈಮ್ ಎಗ್ ತಿಂದು ಇರ್ತೀವಿ. ಹಾಗಾಗಿ ನಾನು ಬ್ರೇಕ್ಫಾಸ್ಟ್ನ ಬಿಫೋರ್ ಬಾತ್ಗೆ ಹೋಗೋಕ್ಕೂ ಮೊದಲೇ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಏನೋ ಒಂಥರ ನಮಗೂ ಕಂಫರ್ಟ್ ಅನಿಸುತ್ತೆ. ಅದಾದಮೇಲೆ ಲಂಚ್ ಬಾಕ್ಸ್ಗೆ ನಾನು ತೊಗೊಂಡಿದ್ದು ಒಂದು ಚಪಾತಿ, ವಿತೌಟ್ ಆಯಿಲ್ ಇರುವಂಥ ಚಪಾತಿ, ಬೆಂಡೆಕಾಯಿ ಪಲ್ಯ, ಹಸಿ ತರಕಾರಿ, ಮಜ್ಜಿಗೆ. ಇನ್ನು ಬೇಸಿಗೆ ಸ್ಟಾರ್ಟ್ ಆಯಿತು. ನಾವೆಷ್ಟು ನೀರು ಮಜ್ಜಿಗೆ ಕುಡಿತೀವೋ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಜಾಸ್ತಿ ನೀರು ಕುಡಿದಾಗ ನಮಗೆ ಹೆವಿ ಫುಡ್ ತೊಗೋಬೇಕು ಅಂತ ಫೀಲ್ ಆಗೋಲ್ಲ. ಸೊ ಹೆಲ್ದಿ ಫುಡ್ ಎಷ್ಟು ಬೇಕೋ ಅಷ್ಟು ನಮ್ಮ ಬಾಡಿಗೆ ನಾವು ಆವಾಗ ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು. ಅದಕ್ಕೋಸ್ಕರ ಹೆಚ್ಚಾಗಿ ನೀರನ್ನು ಕುಡೀರಿ. ಪದೇ ಪದೇ ನೀರು ಕುಡಿತಾ ಇರಿ. ಒಂದು 4 ಲೀಟ್ರ್ ಆದರೂ ನೀವು ನೀರನ್ನ ಕುಡಿದಿರಬೇಕು. ಆ್ಯಂಡ್ ಸಂಜೆ ಮನೆಗೆ ಬಂದಮೇಲೆ ಈ ವೆಯ್ಟ್ ಲಾಸ್ ಡ್ರಿಂಕನ್ನು ತಗೊಳ್ತಾ ಇದ್ದೀನಿ. ಇದನ್ನು ಪ್ರತಿನಿತ್ಯ ತಗೊಳ್ತೀನಿ. ಇದು ಡಯಟಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಮಗೆ ಫುಡ್ ಕ್ರೇವಿಂಗ್ ಕಂಟ್ರೋಲ್ ಮಾಡುತ್ತೆ. ಸ್ವೀಟ್ ತಿನ್ನಬೇಕು ಅಥವಾ ಟೀ ಕಾಫಿ ಕುಡಿಬೇಕು ಅಂತ ಅನಿಸಲ್ಲ ಇದೊಂದು ಕುಡಿದ್ರೆ. ಸೊ ಹಾಗಾಗಿ ನಮಗೆ ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ನಾನು 6 kg ತೂಕ ಇಳಿಸ್ಕೊಳ್ಳಿಕ್ಕೆ ಇದು ತುಂಬ ಸಹಾಯ ಮಾಡಿದೆ. 10,000ಕ್ಕೂ ಹೆಚ್ಚು ಜನ ನನ್ನ ಲಿಂಕಿಂದ ಈ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದಾರೆ. ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿಂದಾದರೂ ಪರ್ಚೇಸ್ ಮಾಡ್ಬೋದು. ಇಲ್ಲ ಒಂದು ಸಲ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ, ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಥ್ರೂ ಇಂದಾದರೂ ನೀವು ಹೋಗಿ ಇದನ್ನು ಮೀಶೋಯಿಂದ ಪರ್ಚೇಸ್ ಮಾಡ್ಬೋದು. ಫ್ಲಿಪ್ಕಾರ್ಟಲ್ಲೂ ಅವೈಲೇಬಲ್ ಇದೆ, ಮೀಶೋಲ್ಲೂ ಅವೈಲೇಬಲ್ ಇದೆ. ಚೆಕ್ಔಟ್ ಮಾಡಿ. ಅದಾದಮೇಲೆ ಅರ್ಧ ಅವರು ಎಕ್ಸಸೈಸು, 1 ಅವರ್ ನಾನು ಶಟಲ್ ಕೂಡ ಆಡಿಬಿಟ್ಟು ಬಂದೆ. ಸೊ ಎಷ್ಟು ನಾವು ಬಾಡಿಗೆ ಫಿಸಿಕಲ್ ಆ್ಯಕ್ಟಿವಿಟಿಗಳನ್ನು ಕೊಡ್ತೀವೋ ಅಷ್ಟು ಬೇಗ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಹೊಟ್ಟೆ ಬೊಜ್ಜು ಇದೆ, ಹೊಟ್ಟೆ ಬೊಜ್ಜು ಕರಗೋದು ಹೇಗೆ ಅಂತ ಹೇಳ್ತೀರಾ. ಸೊ ಈಗ ಮಾಡ್ತಾ ಇದ್ದೀನಲ್ವ, ಈ ಥರದ ಎಕ್ಸಸೈಸ್ನ ಡೈಲಿ ಟ್ರೈ ಮಾಡಿ. ಸೊ ಇದೆಲ್ಲ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಸಹಾಯ ಆಗುತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಆಫ್ಟರ್ ಡೆಲಿವರಿ ಹೊಟ್ಟೆ ಬೊಜ್ಜು ಬಂದೇ ಬರುತ್ತೆ. ಅದನ್ನು ಬರ್ನ್ ಮಾಡ್ಕೊಳ್ಳೋದು ವೆರಿ ಸಿಂಪಲ್ಲು. ನನಗೂ ತುಂಬ ಇತ್ತು. ಈಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂಥರ ನನಗೆ ಕಂಫರ್ಟ್ ಅಂತ ಅನ್ಸೋಕ್ಕೆ ಶುರು ಆಗಿದೆ. ಇನ್ನೂ ಬೆಲ್ಲಿ ಫ್ಯಾಟ್ ಇದೆ, ಅದನ್ನೆಲ್ಲ ಬರ್ನ್ ಮಾಡಬೇಕು. ಬರ್ನ್ ಮಾಡಬೇಕಂದ್ರೆ ಹೆವಿ ಎಕ್ಸಸೈಸ್ಗಳನ್ನು, ವರ್ಕೌಟ್ಸನ್ನು ಮಾಡಬೇಕು. ಸೊ ಈ ರೀತಿ ಸಿಂಪಲ್ ಎಕ್ಸಸೈಸ್ಗಳನ್ನು ಮನೆಯಲ್ಲೇ ಮಾಡ್ಬೋದು. ಅಥವಾ ನೀವು ಬಟ್ಟೆ ವಾಶ್ ಮಾಡೋದು ಕೂತ್ಕೊಂಡು ಫ್ರೀ ಇರೋರು ಅದನ್ನೆಲ್ಲ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಕೊಳ್ಬೋದು. ರಾತ್ರಿ ಊಟಕ್ಕೆ ನಾನು ತಗೊಳ್ತಾ ಇರೋದು ಸ್ವಲ್ಪ ಕುಷ್ಕ ಮತ್ತು 2 ಎಗ್ಗು, ಸ್ವಲ್ಪ ಚಿಕನ್ ಪೀಸನ್ನು ತೊಗೊಂಡು ನನ್ನ ಒಂದು ರಾತ್ರಿ ಊಟವನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ ಒಂದು ಫುಡ್ ಪ್ಲೇಟರ್ ಹೇಗಿರುತ್ತೋ ಅದರ ಮೇಲೆ ನಮ್ಮ ವೆಯ್ಟ್ ಲಾಸ್ ನಿಂತಿರುತ್ತೆ. ಜೊತೆಗೆ ನಾವು ಯಾವ ಟೈಮಿಗೆ ತಿಂತೀವಿ, ಹೇಗೆ ಕುಡಿತೀವಿ ನೀರನ್ನು, ಅಥವಾ ಎಷ್ಟೊತ್ತಿಗೆ ಮಲಗ್ತೀವಿ, ನಿದ್ದೆ, ಪ್ರತಿಯೊಂದು ಕೂಡ ಸಣ್ಣದು ಮ್ಯಾಟರ್ ಆಗುತ್ತೆ. ಒಂದು ಡೆಪ್ತಾಗಿ ವಿಡಿಯೋನ ಮಾಡಿ ಹಾಕ್ತೀನಿ. ಯಾವ ಟೈಮ್ಗೆ ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂಥೇಳಿ ಓರಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆಲ್ರೆಡಿ ಒಂದು ಫುಡ್ ಚಾರ್ಟ್ ವಿಡಿಯೋ ಕೊಟ್ಟಿದ್ದೀನಿ. ಸೊ ನೀವು ಆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಡಯಟ್ ಅಂದರೆ ಏನು, ಹೇಗೆ ಮಾಡಬೇಕು, ಎಷ್ಟು ತೊಗೊಳ್ಬೇಕು, ಯಾವ ಟೈಮಿಗೆ ಏನು ತೊಗೋಬೇಕು, ಏನು ಲೋ ಕ್ಯಾಲರಿ ಫ್ರೂಟ್ಸ್ ಇದ್ದಾವೆ, ವೆಜಿಟೇಬಲ್ಸ್ ಇದ್ದಾವೆ, ಯಾವ್ದು ತೊಗೊಂಡ್ರೆ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ಔಟ್ ಮಾಡಿ. ವೈರಲ್ ಕೂಡ ಆಗಿದೆ ಆ ವಿಡಿಯೋ. ಎಂಡ್ ಆಫ್ ದ ಡೇ ನಾನು ತೊಗೊಂಡಿದ್ದು ಜೀರಾ ವಾಟರ್ ತೊಗೊಂಡು ನನ್ನ ಒಂದು ಈ ದಿನವನ್ನು ಮುಗಿಸ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್
ಇನ್ಫಾರ್ಮೇಟಿವ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಮೋಟಿವೇಶನ್ ಆಗುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಯಾರಾದರೂ ಮತ್ತೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಒಂದೊಂದೇ ಕಮೆಂಟ್ಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ಈ ಥರ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಹೋಗ್ತಾ ಇದೆ. ನನ್ನೊಟ್ಟಿಗೆ ಸ್ಟಾರ್ಟ್ ಮಾಡಿರೋರು ಸುಮಾರು ಜನ ಕಳಿಸ್ತಾನೆ ಇದ್ದೀರಾ, ಅಕ್ಕ ನಾನು ಇಷ್ಟು ಲಾಸ್ ಮಾಡ್ಕೊಂಡೆ, ಥ್ಯಾಂಕ್ ಯು ಅಂತ.